ಶತಮಾನಗಳಿಂದ ದುರಸ್ತಿಯಾಗದ ಗೋಪುರ ಮರು ನಿರ್ಮಾಣಕ್ಕೆ ಮುಂದಾದ ಅಂಬಾನಿ ಕುಟುಂಬ. ಕೇರಳದ ದೇವಸ್ಥಾನಗಳಿಗೆ ಕೋಟಿ ಕೋಟಿ ದಾನ. ದೇಶದ ಉದ್ಯಮ ದೈತ್ಯ ಮುಖೇಶ್ ಅಂಬಾನಿ ಮತ್ತವರ ಕುಟುಂಬ ಕೇರಳದ ಐತಿಹಾಸಿಕ ದೇವಸ್ಥಾನಕ್ಕೆ ಕೋಟಿಗಟ್ಟಲೆ ಹಣ ದಾನ ಮಾಡಿದ್ದಾರೆ. ಅಂಬಾನಿ ಪುತ್ರ ಅನಂತ್ ಅಂಬಾನಿ ಅವರು ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬದಲ್ಲಿರುವಂತಹ ಐತಿಹಾಸಿಕ ರಾಜರಾಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 12 ಕೋಟಿ ದೇಣಿಗೆ ನೀಡಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳಿಗಾಗಿ 3 ಕೋಟಿ ಮೌಲ್ಯದ ಚೆಕ್ ಹಸ್ತಾಂತರಿಸಿದ್ದು, ಐತಿಹಾಸಿಕ ಪೂರ್ವ ಗೋಪುರ ಮರುನಿರ್ಮಾಣಕ್ಕಾಗಿ ಹೆಚ್ಚುವರಿಯಾಗಿ 12 ಕೋಟಿ ನೀಡುವ ಭರವಸೆ ನೀಡಿದ್ದಾರೆ. ರಾಜರಾಜೇಶ್ವರ ದೇವಸ್ಥಾನದ ಗೋಪುರ ಹಲವು ಶತಮಾನಗಳ ಹಿಂದೆ ಒಂದಷ್ಟು ಹಾನಿಯಾಗಿದ್ದು 2 ಶತಮಾನಗಳಿಗೂ ಹೆಚ್ಚು ಕಾಲ ಭಗ್ನಗೊಂಡ ಸ್ಥಿತಿಯಲ್ಲೇ ಇತ್ತು. ಗೋಪುರ ಪುನಃಸ್ಥಾಪನೆಗೆ ನಿರಂತರ ಪ್ರಯತ್ನಿಸುತ್ತಿದ್ದರೂ ಹಣಕಾಸು ಸಂಪನ್ಮೂಲದ ಕೊರತೆಯಿಂದಾಗಿ ಕನಸು ಈಡೇರಿರಲಿಲ್ಲ. ಇದು ದೇವಸ್ಥಾನಕ್ಕೆ ಆಗಮಿಸಿದ್ದಂತಹ ಅನಂತ್ ಅಂಬಾನಿ ಅವರಿಗೆ ತಿಳಿದಾಗ ಗೋಪುರ ಪುನರ್ ನಿರ್ಮಾಣಕ್ಕಾಗಿ ಆರ್ಥಿಕ ಸಹಾಯ ಮಾಡಿದ್ದಾರೆ. ರಾಜರಾಜೇಶ್ವರ ದೇವಾಲಯದ ಬಳಿಕ ಗುರುವಾಯೂರು ದೇವಾಲಯಕ್ಕೆ ಭೇಟಿ ನೀಡಿದ ಅಂಬಾನಿ ಗುರುವಾಯೂರಪ್ಪನಿಗೆ ಪ್ರಾರ್ಥನೆ ಸಲ್ಲಿಸಿ 3 ಕೋಟಿ ದೇಣಿಗೆ ನೀಡಿರುವುದು ವಿಶೇಷವಾಗಿದೆ. ಬಹುಕೋಟಿ ಉದ್ಯಮಿಗಳಾಗಿದ್ದರೂ ದೇವರ ಮೇಲೆ, ಧಾರ್ಮಿಕ ನಂಬಿಕೆಗಳ ಮೇಲೆ ಅಂಬಾನಿ ಕುಟುಂಬ ವಿಶೇಷ ಶ್ರದ್ಧೆಯನ್ನ ಹೊಂದಿದೆ.